ನೇಹ ಎಕ್ಸಾಮ್ ಹಾಲಿಂದ ಆಚೆ ಬರ್ತಿದ್ದಂಗೆ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ. ಚಾಕುವಿಂದ ನೇಹ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ಅವರ ತಾಯಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ, ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. 5 ನಿಮಿಷದಲ್ಲಿ ಅಮ್ಮನ ಜೊತೆ ಇರಬೇಕಿದ್ದ ನೇಹ ಸ್ವಲ್ಪ ಹೊತ್ತಾದಮೇಲೆ ಆಲ್ಮೋಸ್ಟ್ ಸತ್ತೋಗೋಂಥ ಒಂದು ಕಂಡೀಷನಲ್ಲಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಸಿಗ್ತಾಳೆ. ನೇಹ ಹಿರೇಮಠ್. ನೇಹಾಗೆ 22 ವಯಸ್ಸು. ಹುಬ್ಬಳ್ಳಿಯಲ್ಲಿ ವಾಸ ಮಾಡುವಂಥ ಕಾಲೇಜ್ ಹುಡುಗಿ. ಹುಬ್ಬಳ್ಳಿಯ BVV ಕಾಲೇಜಿನಲ್ಲಿ MCA ಅಂದರೆ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಓದ್ತಾ ಇರ್ತಾಳೆ. ಒಳ್ಳೆ ಸ್ಟೂಡೆಂಟೆ. ಮನೆಯಿಂದ ಕಾಲೇಜು, ಕಾಲೇಜಿಂದ ಮನೆ ಅಷ್ಟೆ. ನೇಹ ಅವರ ತಂದೆ ನಿರಂಜನ್ ಹಿರೇಮಠ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಆಗಿರ್ತಾರೆ. ಅವರಿಗೆ ಮಗಳು ನೇಹ ಅಂದರೆ ತುಂಬಾ ಇಷ್ಟ. ಏಪ್ರಿಲ್ 18, 2024. ಆಲ್ಮೋಸ್ಟ್ 2 ತಿಂಗಳಾದಮೇಲೆ ನೇಹ ಕಾಲೇಜ್ಗೆ ಹೋಗಿರ್ತಾಳೆ. ಆ 2 ತಿಂಗಳಲ್ಲಿ ನೇಹಾಗೆ ಟೈಫಾಯ್ಡ್ ಆಗಿರುತ್ತೆ. ಅದರಿಂದನೇ ಅವಳ ಹೆಲ್ತು ತುಂಬಾ ಅಪ್ಸೆಟ್ ಆಗಿರುತ್ತೆ. ಫಿಸಿಕಲ್ಲಿ ತುಂಬಾ ವೀಕ್ ಕೂಡ ಆಗಿರ್ತಾಳೆ. ಅದರಿಂದ ರಿಕವರಿ ಆಗುವಷ್ಟರಲ್ಲೇ 2 ತಿಂಗಳು ಕಳೆದೋಗಿರುತ್ತೆ. ಇನ್ಫ್ಯಾಕ್ಟ್ ಇನ್ನೂ ರಿಕವರ್ ಆಗ್ತಾ ಇರ್ತಾಳೆ. ಏಪ್ರಿಲ್ 18 ನೇಹಾಗೆ ಎಕ್ಸಾಮ್ ಇರುತ್ತೆ. ಹೆಲ್ತ್ ಇಶ್ಯೂಸಿಂದ ನೇಹ ಅಷ್ಟು ಚೆನ್ನಾಗಿ ಓದ್ಕೊಂಡಿರಲ್ಲ. ನೇಹಾಗೆ ಯಾವುದೇ ಸಬ್ಜೆಕ್ಟಲ್ಲಿ ಬ್ಯಾಕ್ಲಾಗ್ ಇಟ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ಹೆಲ್ತ್ ಇನ್ನೂ ಅಷ್ಟು ಸರಿ ಇಲ್ಲದೆ ಇದ್ದರೂ ಕೂಡ ಅಷ್ಟು ಇಷ್ಟು ಓದ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತಾಳೆ. ಏಪ್ರಿಲ್ 18, 2024. ಎಕ್ಸಾಮ್ ಅರೌಂಡ್ 4:15, 4:45 ಮುಗಿದೋಗುತ್ತೆ. ಎಕ್ಸಾಮ್ ಮುಗಿದ ತಕ್ಷಣ ಕಾಲೇಜ್ ಆಚೆ ವೇಟ್ ಮಾಡ್ತಿದ್ದ ಅವಳ ತಾಯಿಗೆ ಕಾಲ್ ಮಾಡ್ತಾಳೆ. ನೇಹ ಎಕ್ಸಾಮ್ ಹಾಲಿಂದ ಆಚೆ ಹೋಗ್ತಿದ್ದಂಗೆ ಅವಳ ಮುಂದೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೋತಾನೆ. ಅವನ್ನ ನೋಡ್ತಿದ್ದಂಗೆ ನೇಹ ಹೆದರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾಳೆ, ಗಾಬರಿ ಆಗ್ತಾಳೆ. ಯಾಕಂದರೆ ಅವಳ ಮುಂದೆ ನಿಂತ್ಕೊಂಡಿರುವಂಥ ವ್ಯಕ್ತಿ ಕೈಯಲ್ಲಿ ಚಾಕು ಇರುತ್ತೆ. ಸ್ವಲ್ಪ ಹೊತ್ತು ಅಷ್ಟೇ. ನೇಹ ಅಲ್ಲಿ ಏನು ನಡೀತಿದೆ ಅಂತ ಯೋಚನೆ ಮಾಡುವಷ್ಟರಲ್ಲೇ ಆತ ನೇಹನ ಕತ್ತಿಗೆ ಚಾಕುವಿನಿಂದ ಬಲವಾಗಿ ಚುಚ್ತಾನೆ. ನೇಹ ಅಲ್ಲೇ ಕುಸಿದು ಕೆಳಗಡೆ ಬೀಳ್ತಾಳೆ. ಸುಮಾರು 7-10 ಸಾರಿ ನೇಹ ಕತ್ತಿಗೆ ಆತ ಚಾಕುವಿನಿಂದ ಚುಚ್ತಾನೆ. ಸುತ್ತ ಇನ್ನೂ ಎಷ್ಟೊಂದು ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ಮುಂದೆ ಇರೋನ ಕೈಯಲ್ಲಿ ಚಾಕು ನೋಡಿ ಹೆದರ್ಕೊಂಡು ಸುಮ್ಮನೆ ಆಗ್ತಾರೆ. ಈ ಕಡೆ ನೇಹ ಅವರ ತಾಯಿ ನೇಹ ಫೋನ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ. ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದೇ ಇಲ್ಲ. ನೇಹನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಟ್ರೈ ಮಾಡ್ತಾರೆ. ಆದರೆ ಬ್ಯಾಡ್ ಲಕ್, ನೇಹನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ. ಕೊಲೆ ಮಾಡಿ ಓಡೋಗ್ತಿರೋನ್ನ ಅಲ್ಲೇ ಇರೋರು ಹಿಡ್ಕೋತಾರೆ. ಆವಾಗಲೇ ಗೊತ್ತಾಗಿದ್ದು ಅವನ ಹೆಸರು ಫಯಾಜ್ ಕೊಂಡನಾಯಕ್. ಫಯಾಜ್ಗೆ 22 ವರ್ಷ. ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ಆತ ನೇಹನ ಕ್ಲಾಸ್ಮೇಟ್ ಕೂಡ ಆಗಿರ್ತಾನೆ. ಫಯಾಜ್ ಅವರ ಅಪ್ಪ ಅಮ್ಮ ಇಬ್ಬರೂ ಟೀಚರ್ಸ್ ಆಗಿರ್ತಾರೆ. ಡಿವೋರ್ಸ್ ಆಗಿರೋದ್ರಿಂದ ಅವರು ಒಟ್ಟಿಗೆ ಇರಲ್ಲ. ಫಯಾಜ್ ತಾಯಿ ಮುಮ್ತಾಜ್ ಅವರ ಜೊತೆನೇ ಇರ್ತಾನೆ. ಫಯಾಜ್ ಸ್ಕೂಲ್ ಟೈಮಿಂದನೂ ಒಬ್ಬ ಒಳ್ಳೆ ಸ್ಟೂಡೆಂಟ್. ಯಾವಾಗಲೂ 90% ಮೇಲೇ ಸ್ಕೋರ್ ಮಾಡ್ತಾ ಇರ್ತಾನೆ. ಸ್ಟಡೀಸ್ ಅಷ್ಟೇ ಅಲ್ಲ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ. ಜಿಮ್ ಕೂಡ ಹೋಗ್ತಿರ್ತಾನೆ. ಆತ ಕಾಲೇಜ್ನಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಯೂನಿವರ್ಸಿಟಿ ಬ್ಲೂ ಅವಾರ್ಡ್ ಕೂಡ ವಿನ್ ಆಗಿರ್ತಾನೆ. ಫಯಾಜ್ ಅವರ ಅಮ್ಮ ಹೇಳೋ ಹಾಗೆ ಫಯಾಜ್ ಮತ್ತು ನೇಹ ಇಬ್ಬರು ಒಬ್ಬರನ್ನೊಬ್ಬರು ಲವ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅಪ್ರೋಚ್ ಮಾಡಿದ್ದು ಕೂಡ ನೇಹಾನ. ಫಯಾಜ್ ಅವರ ತಾಯಿ ಹೇಳ್ತಾರೆ, ನನ್ನ ಮಗ ಕಾಲೇಜಲ್ಲಿ ಯೂನಿವರ್ಸಿಟಿ ಬ್ಲೂ ಅವಾರ್ಡ್ ವಿನ್ ಆದಾಗ ನೇಹಾನೇ ಅವನ ಫೋನ್ ನಂಬರ್ನ ಕೇಳಿದ್ದು. ಅಲ್ಲಿಂದನೇ ಅವರ ಲವ್ ಸ್ಟೋರಿ ಕೂಡ ಸ್ಟಾರ್ಟ್ ಆಗಿದ್ದು. ಇದನ್ನು ಸ್ವಲ್ಪ ದಿನಗಳಾದ ಮೇಲೆ ನನ್ನ ಮಗನೇ ನನ್ನ ಮುಂದೆ ಒಪ್ಕೊಂಡಿದ್ದ. ಮತ್ತು ಮದುವೆ ಆದರೆ ನೇಹಾನೇ ಮದುವೆ ಆಗೋದು ಅಂತ ಕೂಡ ಹೇಳಿದ್ದ. ಆವಾಗ ನಾನೇ ಹೇಳಿದ್ದೆ ಅವನಿಗೆ, ನೀನಿನ್ನ ಇನ್ನೂ ಚಿಕ್ಕವನು, ಕೆರಿಯರ್ ಮೇಲೆ ಫೋಕಸ್ ಮಾಡು, ಚೆನ್ನಾಗಿ ಓದು ಅಂತ. ಎಲ್ಲನೂ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಸಡನ್ನಾಗಿ ಫಯಾಜ್ ಲೈಫಲ್ಲಿ ಏನಾಯಿತೋ ಗೊತ್ತಿಲ್ಲ. ಫಯಾಜ್ ಬಿಹೇವಿಯರ್ನಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ. ಎಕ್ಸಾಮಲ್ಲಿ ಫೇಲ್ ಕೂಡ ಆಗ್ತಾನೆ. ನೀವು ಅರ್ಥ ಮಾಡ್ಕೋಬೋದು, 90% ಪ್ಲಸ್ ಸ್ಕೋರ್ ಮಾಡೋ ಹುಡುಗ ಸಡನ್ನಾಗಿ ಫೇಲ್ ಆದಾಗ ಅದು ಅವನ ಮೈಂಡ್ ಮೇಲೆ ಹೇಗೆ ಎಫೆಕ್ಟ್ ಬೀಳುತ್ತೆ ಅಂತ. ಆದರೂ ಫಯಾಜ್ ಮತ್ತೆ ಎಕ್ಸಾಮ್ ಕೊಡ್ತಾನೆ. ಬಟ್ ಹೇಳ್ಕೊಳ್ಳುವಷ್ಟು ಚೆನ್ನಾಗಿ ಮಾರ್ಕ್ಸ್ ಬರಲ್ಲ. ಅಲ್ಲಿಗೆ ಫಯಾಜ್ ಕಾಲೇಜಿಂದ ಡ್ರಾಪ್ ಔಟ್ ಆಗೋಕ್ಕೆ ಡಿಸೈಡ್ ಮಾಡ್ತಾನೆ.
ಒಂದು ಅರ್ಥ ಮಾಡ್ಕೊಳ್ಳಿ, ಒಬ್ಬ 90% ಸ್ಕೋರ್ ಮಾಡೋ ಹುಡುಗ ಕಾಲೇಜ್ ಡ್ರಾಪ್ ಔಟ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾನೆ ಅಂತಂದರೆ ಅದಕ್ಕೆ ಸ್ಮಾಲ್ ರೀಸನ್ ಅಂತೂ ಇರಲ್ಲ. ಅವನೇ ಡಿಸೈಡ್ ಮಾಡ್ದಂಗೆ ಫಯಾಜ್ ಕಾಲೇಜ್ ಬಿಡ್ತಾನೆ. ಆಮೇಲೆ ಡಿಪ್ರೆಷನ್ಗೆ ಹೋಗ್ತಾನೆ. ಸುಮಾರು 1.5 ವರ್ಷ ಮನೆಯಲ್ಲೇ ಕೂತ್ಕೊತಾನೆ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಸಡನ್ನಾಗಿ ಒಂದಿನ ಆಚೆ ಬಂದು ಅವರ ತಾಯಿಗೆ, ಅಮ್ಮ ನಾನು ಜಾಬ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವರ ಅಮ್ಮ ಕೂಡ ತುಂಬಾ ಖುಷಿ ಪಡ್ತಾರೆ. ಸರಿ ಹೋಗಿ ಜಾಬ್ ಸೇರ್ಕೊ ಅಂತ ಹೇಳ್ತಾರೆ. ಆ ದಿನನೇ 18 ಏಪ್ರಿಲ್ 2024 ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ ಫಯಾಜ್ ಹೋಗಿದ್ದು BBB ಕಾಲೇಜ್ಗೆ. ನೇಹಾಗೆ ಆ ದಿನ ಎಕ್ಸಾಮ್ ಇರೋದು ಫಯಾಜ್ಗೆ ಮುಂಚೆನೇ ಗೊತ್ತಿತ್ತು. ನೇಹಾ ಎಕ್ಸಾಮ್ ಮುಗಿಸಿ ಆಚೆ ಬರೋದನ್ನು ವೇಟ್ ಮಾಡ್ತಾ ಇದ್ದ ಫಯಾಜ್ಗೆ ನೇಹಾ ಆಚೆ ಬಂದ ತಕ್ಷಣವೇ ನೇಹಾ ಮುಂದೆ ಹೋಗಿ ನಿಂತ್ಕೊತಾನೆ. ನೇಹಾನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ನೇಹಾ ಅದಕ್ಕೆ ಒಪ್ಪಲ್ಲ. ಅಷ್ಟೇ, ಕೈಲಿದ್ದ ಚಾಕುವಿಂದ ನೇಹಾ ಕತ್ತಿಗೆ ಚುಚ್ಚುತ್ತಾನೆ. ಈ ಕಡೆ ನೇಹಾ ಜೀವ ಹೋಗ್ತಿದ್ರೆ ಫಯಾಜ್ ಅಲ್ಲಿಂದ ಓಡೋಕ್ಕೆ ಟ್ರೈ ಮಾಡ್ತಾನೆ. ಅಲ್ಲೇ ಸುತ್ತ ಇರೋರು ಫಯಾಜ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಅರೆಸ್ಟ್ ಮಾಡಿದ ಪೊಲೀಸರ ಮುಂದೆ ಫಯಾಜ್ ಹೇಳಿದ್ದು ಒಂದೇ, ನಾನು ಮತ್ತು ನೇಹಾ ಲವ್ ಮಾಡ್ತಾಯಿದ್ವಿ, ಮದುವೆ ಆಗೋಣ ಅಂತ ಕೂಡ ಅಂದ್ಕೊಂಡಿದ್ವಿ. ಆದರೆ ಏನಾಯಿತೋ ಗೊತ್ತಿಲ್ಲ, ನೇಹಾ ನನ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. 1 ವಾರದಿಂದ ಅವಳನ್ನು ಮೀಟ್ ಆಗೋಕ್ಕೆ ಟ್ರೈ ಮಾಡಿದೆ, ಆದರೆ ನೇಹಾ ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಎಕ್ಸಾಮ್ ಮುಗಿದ್ಮೇಲೆ ಮಾತಾಡೋಣ ಅಂತ ಅಂದ್ಕೊಂಡೆ. ನೇಹಾ ಅದಕ್ಕೆ ಒಪ್ಕೊಳ್ಳಿಲ್ಲ. ಕೋಪ ಬಂತು, ಚಾಕುವಿಂದ ನೇಹಾನ ಸಾಯಿಸ್ತೆ ಅಂತ ಹೇಳ್ತಾನೆ. ಆದರೆ ನೇಹಾ ಅವರ ತಂದೆ, ಇಲ್ಲ, ನನ್ನ ಮಗಳು ಅವನ ಲವ್ ಮಾಡೇ ಇಲ್ಲ, ಅವನೇ ಲವ್ ಮಾಡು ಅಂತ ನನ್ನ ಮಗಳ ಹಿಂದೆ ಬಿದ್ದಿದ್ದ. ಇದನ್ನು ನನ್ನ ಮಗಳು ನನ್ನ ಮುಂದೆ ಹೇಳ್ಕೊಂಡಿದ್ಲು ಕೂಡ. ಇದರಲ್ಲಿ ಯಾರು ನಿಜ ಯಾರು ಸುಳ್ಳು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ವಲ್ಪ ದಿನದಲ್ಲೇ ನಿಜ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಫಯಾಜ್ಗೆ ಶಿಕ್ಷೆ ಕೂಡ ಆಗುತ್ತೆ. ಆಲ್ರೆಡಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿರೋದ್ರಿಂದ ಈ ಕೇಸ್ನಲ್ಲಿ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ. ಫಯಾಜ್ ಮತ್ತು ನೇಹಾ ಒಟ್ಟಿಗೆ ತೆಗೆಸ್ಕೊಂಡಂಥ ಫೋಟೋಸ್ ಇಲ್ಲಿವೆ. ಫಯಾಜ್ ಹೇಳ್ತಿರೋದು ನಿಜನಾ ಅಥವಾ ನೇಹಾ ಅವರ ತಂದೆ ಹೇಳ್ತಿರೋದು ನಿಜನಾ ಅನ್ನೋದನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.